ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಪ್ಲ್ಯಾಂಟನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ಇದ್ದೀನಿ ಅಂದರೆ ಸೆಕ್ಯುಲೆಂಟ್ಸ್ನ ಯಾವ ರೀತಿ ಬೆಳೆಸಬೇಕು, ಅದ್ರ ಜೊತೆಗೆ ಯಾವ ಯಾವ ಟಿಪ್ಸ್ನ ಫಾಲೋ ಮಾಡಬೇಕು, ಸೆಕ್ಯುಲೆಂಟ್ಗಳು ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕು ಅಂದರೆ ಯಾವ ರೀತಿ ಪಾಟ್ ಮಿಕ್ಸ್ನ ತೊಗೊಳ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಹೊಸದಾಗಿ ಸೆಕ್ಯುಲೆಂಟ್ಸ್ನ ಯಾವ ರೀತಿ ಬೆಳಿಬೇಕು, ಹೊಸದಾಗಿ ಮನೆಗೆ ತಂದಾಗ ಇಂಡೋರಲ್ಲಿ ಸೆಕ್ಯುಲೆಂಟ್ನ ಇಡ್ಬೋದು ಅಂತ ಗಾರ್ಡನಲ್ಲಿ ತಿಳಿಸ್ತಾರೆ. ಆದರೆ ಆದಷ್ಟು ಬಿಸಿಲಿನ ಅವಶ್ಯಕತೆ ಸೆಕ್ಯುಲೆಂಟ್ಸಿಗೆ ಇರುತ್ತೆ. ಮನೆ ಒಳಗಡೆ ಇಡೋದ್ರಿಂದ ಗ್ರೋತಿಂಗ್ ತುಂಬ ನಿಧಾನವಾಗಿ ಆಗುತ್ತೆ. ಮನೆ ಹೊರಗಡೆ ಅದರಲ್ಲೂ ಬಿಸಿಲಲ್ಲಿ ಇಡೋದ್ರಿಂದ ಗ್ರೋತಿಂಗ್ ತುಂಬ ಚೆನ್ನಾಗಿ ಆಗುತ್ತೆ. 4ರಿಂದ 5 ಗಂಟೆನಾದರೂ ಪ್ಲ್ಯಾಂಟಿಗೆ ಬಿಸಿಲಿನ ಅಗತ್ಯ ಇರುತ್ತೆ. ಸಮ್ಮರಲ್ಲಿ ತುಂಬ ಬಿಸಿಲಿದ್ದರೆ ಆಗ ಮಾತ್ರ ಸ್ವಲ್ಪ ಸನ್ ಶೇಡ್ ಬೀಳೋ ಕಡೆ ಇಡಬೇಕು ಪ್ಲ್ಯಾಂಟ್ಗಳನ್ನು. ಸನ್ಲೈಟ್ ಇರೋ ಕಡೆ ಪ್ಲ್ಯಾಂಟ್ಗಳನ್ನು ಇಡೋದ್ರಿಂದ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಪ್ಲ್ಯಾಂಟು. ಸೆಕ್ಯುಲೆಂಟ್ಸಲ್ಲಿ ಸ್ನೇಕ್ ಪ್ಲ್ಯಾಂಟ್ ಮಾತ್ರ ಉದ್ದ ಬೆಳೆಯುತ್ತೆ, ಬೇರೆಲ್ಲ ಸೆಕ್ಯುಲೆಂಟ್ಗಳು ಚಿಕ್ಕದಾಗಿಯೇ ಬೆಳೆಯುತ್ತೆ. ಸ್ನೇಕ್ ಪ್ಲ್ಯಾಂಟಲ್ಲೂ ಕೂಡ ತುಂಬ ವೆರೈಟಿ ಆಫ್ ಸ್ನೇಕ್ ಪ್ಲ್ಯಾಂಟ್ಗಳನ್ನು ನೋಡ್ಬೋದು. ಕಲರ್ ಕಾಂಬಿನೇಷನ್ನು ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ. ಗ್ರೋತಿಂಗು ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ. ಕೆಲವೊಂದು ಸೆಕ್ಯುಲೆಂಟ್ಗಳು ತುಂಬ ಎತ್ತರವಾಗಿ ಬೆಳೆಯುತ್ತೆ, ಇನ್ನು ಕೆಲವು ಸ್ವಲ್ಪ ಚಿಕ್ಕ ಜಾತಿಯ ಸ್ನೇಕ್ ಪ್ಲ್ಯಾಂಟ್ಗಳನ್ನು ಕೂಡ ನೋಡ್ಬೋದು. ಸ್ನೇಕ್ ಪ್ಲ್ಯಾಂಟಲ್ಲೂ ಕೂಡ ತುಂಬ ವೆರೈಟಿ ಆಫ್ ಸ್ನೇಕ್ ಪ್ಲ್ಯಾಂಟ್ಗಳನ್ನು ನೋಡ್ಬೋದು. ಕೆಲವೊಂದು ಸೆಕ್ಯುಲೆಂಟ್ಗಳು ಒಂದೇ ರೀತಿ ಕಾಣ್ತಾ ಇರುತ್ತೆ. ಎಲೆಗಳ ಶೇಪು ನೋಡಿ ನಮಗೆ ಗೊತ್ತಾಗುತ್ತೆ ಬೇರೆ ಸೆಕ್ಯುಲೆಂಟ್ ಅಂತ. ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟಾಗಿರುತ್ತೆ. ನೋಡೋಕ್ಕೂ ಕೂಡ ಲುಕ್ ವೈಸು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಎಲೆಗಳ ಶೇಪಿಂದ ಕಲ್ಲರಿಂದನೂ ಕೂಡ ಸೆಕ್ಯುಲೆಂಟ್ನ ಕಂಡುಹಿಡಿಬೋದು. 500ಕ್ಕೂ ಹೆಚ್ಚು ಸೆಕ್ಯುಲೆಂಟ್ಗಳನ್ನು ನೋಡ್ಬೋದು. ಅದ್ರ ಜೊತೆಗೆ 2 ರೀತಿಯ ಸೆಕ್ಯುಲೆಂಟ್ನ ನೋಡ್ಬೋದು. ಕೆಲವೊಂದು ಸೆಕ್ಯುಲೆಂಟ್ಗಳು ತುಂಬ ಸಾಫ್ಟಾಗಿರುತ್ತೆ, ಇನ್ನು ಕೆಲವು ಸೆಕ್ಯುಲೆಂಟ್ಗಳು ಸ್ವಲ್ಪ ಹಾರ್ಡಾಗಿ ಇರುತ್ತೆ. ಸೆಕ್ಯುಲೆಂಟ್ಗಳು ತುಂಬ ಸಾಫ್ಟಾಗಿ ಇರುವಂಥ ಎಲೆಗಳನ್ನು ಹೊಂದಿರುತ್ತೆ. ಪ್ಲ್ಯಾಂಟು ಕೂಡ ತುಂಬ ಸಾಫ್ಟಾಗಿರುತ್ತೆ. ಅದರಲ್ಲೂ ಕೆಲವೊಂದು ಸೆಕ್ಯುಲೆಂಟ್ಗಳ ಎಲೆಗಳನ್ನು ಟಚ್ ಮಾಡಿದ್ರೆ ಎಲೆಗಳು ಕೆಳಗೆ ಬೀಳುತ್ತೆ. ಎಲೆಗಳನ್ನು ಗಮನಿಸಿ ನೋಡ್ಬೋದು, ಎಲೆಗಳಲ್ಲಿ ನೀರಿನ ಕಂಟೆಂಟು ತುಂಬ ಇರುತ್ತೆ. ತುಂಬ ಕಡಿಮೆ ನೀರನ್ನು ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಮಣ್ಣಾಗಿರ್ಬೋದು, ಕೋಕೋಪೀಟ್ ಆಗಿರ್ಬೋದು, ಡ್ರೈ ಆದಮೇಲೆ ನೀರನ್ನ ಹಾಕ್ಕೊಳ್ಬೇಕು. ಕೆಲವು ಗಿಡಗಳಲ್ಲಿ ಎಲೆಗಳು ತುಂಬ ಸಾಫ್ಟಾಗಿರುತ್ತೆ, ಮುಟ್ಟಿದರೆ ಸಾಕು ಕೆಳಗೆ ಬೀಳುತ್ತೆ. ಅಂತಹ ಎಲೆಗಳನ್ನು ವೇಸ್ಟ್ ಮಾಡಬಾರ್ದು. ಎಲೆಗಳಲ್ಲೂ ಕೂಡ ಹೊಸ ಚಿಗುರು ಬರುತ್ತೆ, ಹೊಸ ಪ್ಲ್ಯಾಂಟ್ ಗ್ರೋತ್ ಆಗುತ್ತೆ. ಹಾಗಾಗಿ ಎಲೆಗಳನ್ನು ಮಣ್ಣಿಗೂ ಕೂಡ ಹಾಕ್ಕೊಳ್ಬೋದು, ಕೋಕೋಪೀಟಿಗೂ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ದಿನದಲ್ಲೇ ಎಲೆಗಳಲ್ಲಿ ಹೊಸದಾಗಿ ಚಿಗುರುಗಳು ಕಾಣ್ತಾ ಇರುತ್ತೆ. ಚಿಗುರು ಬಂದ ತಕ್ಷಣ ಬೇರೆ ಪಾಟಿಗೆ ಶಿಫ್ಟ್ ಮಾಡಬಾರ್ದು. 1 ಮಂತ್ ಆದಮೇಲೆ ಚಿಕ್ಕದಾಗಿರುವಂಥ ಪಾಟ್ಗೆ ಶಿಫ್ಟ್ ಮಾಡ್ಕೊಳ್ಬೇಕು. ತುಂಬ ದೊಡ್ಡದಾಗಿರುವಂಥ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಬಾರ್ದು. ಪಾಟ್ ಸೈಜ್ ಕೂಡ ತುಂಬ ಮುಖ್ಯ ಆಗುತ್ತೆ. ಸೆಕ್ಯುಲೆಂಟ್ಸನ್ನ ಆದಷ್ಟು ಚಿಕ್ಕ ಪಾಟಿಗೆ ಹಾಕ್ಕೊಳ್ಬೇಕು. ಸ್ವಲ್ಪ ದೊಡ್ಡ ಸೈಜ್ ಇರುವಂಥ ಪಾಟ್ಗೆ ಹಾಕ್ಕೊಳ್ಳೋದ್ರಿಂದ ನೀರಿನ ಕಂಟೆಂಟ್ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಮಣ್ಣಿನ ಕ್ವಾಂಟಿಟಿ ತುಂಬ ಜಾಸ್ತಿ ಇರೋದ್ರಿಂದ ದೊಡ್ಡ ಪಾಟಲ್ಲಿ ನೀರನ್ನು ಕೂಡ ತುಂಬ ಜಾಸ್ತಿ ಹಿಡಿದಿಟ್ಕೊಡುತ್ತೆ. ಹಾಗಾಗಿ ಪ್ಲ್ಯಾಂಟ್ಗಳು ಕೊಳಿತಾ ಬರುತ್ತೆ. ಆದಷ್ಟು ಚಿಕ್ಕ ಪಾಟ್ನ ತೊಗೊಳ್ಬೇಕು. ಸೆಕ್ಯುಲೆಂಟ್ಗಳ ಬೇರ್ಗಳು ಯಾವ ರೀತಿ ಇರುತ್ತೆ ಅದೇ ರೀತಿ ಪಾಟ್ನ ತೊಗೊಳ್ಬೇಕು. ಬೇರ್ಗಳು ತುಂಬ ಉದ್ದ ಇರೋದಿಲ್ಲ, ತುಂಬ ಚಿಕ್ಕದಾಗಿರುವಂಥ ಬೇರನ್ನು ಪ್ಲ್ಯಾಂಟ್ ಹೊಂದಿರುತ್ತೆ. ಹಾಗಾಗಿನೇ ತುಂಬ ಚಿಕ್ಕದಾಗಿರುವಂಥ ಪಾಟ್ಗೆ ಸೆಕ್ಯುಲೆಂಟ್ನ ಹಾಕ್ಕೊಳ್ಬೇಕು. ಎಲೆಗಳನ್ನು ಬಳಸಿನೂ ಕೂಡ ಸೆಕ್ಯುಲೆಂಟ್ನ ಬೆಳಿಬೋದು. ಯಾವ ರೀತಿ ಬೆಳೆಸಬೇಕು ಅಂದರೆ ಎಲೆಗಳನ್ನು ತೊಗೊಳ್ಬೇಕಾದ್ರೆ ಬಲ್ತಿರುವಂಥ ಎಲೆಗಳನ್ನು ತೊಗೊಳ್ಬೇಕು. ಕೋಕೋಪೀಟ್ ಇಲ್ಲ ಮಣ್ಣಿನ ಮೇಲೆ ಹಾಗೆ ಇಡಬೇಕು. ಸೆಕ್ಯುಲೆಂಟ್ಸಿಗೆ ಯಾವ ರೀತಿ ನೀರನ್ನು ಹಾಕ್ಕೊಳ್ಬೇಕು, ತುಂಬ ಬಿಸಿಲಿದ್ದಾಗ ವೀಕಲ್ಲಿ 2 ಡೇಸ್ ಮಾತ್ರ ನೀರನ್ನು ಕೊಡಬೇಕು ಪ್ಲ್ಯಾಂಟಿಗೆ. ಪಾಟಲ್ಲಿ ಇರುವಂತಹ ಕೋಕೋಪೀಟ್ ಆಗಿರ್ಬೋದು, ಮಣ್ಣಾಗಿರ್ಬೋದು, ಡ್ರೈ ಆದಮೇಲೆ ನೀರನ್ನು ಹಾಕ್ಕೊಳ್ಬೇಕು. ಮಳೆ ಇದೆ, ತುಂಬ ಮಳೆ ಇದೆ ಅನ್ನಬೇಕಾದ್ರೆ ನೀರನ್ನು ಆದಷ್ಟು ಕಡಿಮೆ ಹಾಕ್ಕೊಳ್ಬೇಕು. 15 ಡೇಸಿಗೆ 1 ದಿನ ನೀರನ್ನು ಹಾಕ್ಕೊಳ್ಬೇಕು. ಪಾಟಲ್ಲಿ ಇರುವಂತಹ ಮಣ್ಣನ್ನು ಅಬ್ಸರ್ವ್ ಮಾಡಿ ನೋಡಬೇಕು. ಡ್ರೈ ಆದಮೇಲೆ ನೀರನ್ನು ಹಾಕ್ಕೊಳ್ಬೇಕು. ಡೈರೆಕ್ಟಾಗಿ ನೀರನ್ನು ಹಾಕ್ಕೊಳ್ಬಾರ್ದು. ಗಿಡಗಳ ಮೇಲೆ ನೀರನ್ನು ಚಿಮುಕಿಸ್ಬೇಕು. ಅದೇ ನೀರು ಪ್ಲ್ಯಾಂಟಿಗೆ ಸಾಕಾಗುತ್ತೆ. ನೀರಿನ ಕಂಟೆಂಟು ಎಲೆಗಳಲ್ಲಿ ಮತ್ತು ಪ್ಲ್ಯಾಂಟಲ್ಲಿ ತುಂಬ ಇರೋದ್ರಿಂದ ನೀರನ್ನು ಆದಷ್ಟು ಪ್ಲ್ಯಾಂಟಿಗೆ ಕಡಿಮೆ ಹಾಕ್ಕೊಳ್ಳೋದ್ರಿಂದ ಪ್ಲ್ಯಾಂಟು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೆಕ್ಯುಲೆಂಟ್ಸ್ನ ತುಂಬ ಈಸಿಯಾಗಿ ಬೆಳಿಬೋದು. ಯಾವ ರೀತಿ ಈಸಿಯಾಗಿ ಬೆಳಿಬೋದು ಅಂದರೆ ಗಿಡದ ಎಲೆಗಳನ್ನು ಕೂಡ ಪಾಟಿಗೆ ಹಾಕಿ ಪ್ಲ್ಯಾಂಟನ್ನು ಬೆಳೆಸ್ಬೋದು. ಅದ್ರ ಜೊತೆಗೆ ಕಟ್ಟಿಂಗ್ ಕೂಡ ಮಾಡಿ ಬೆಳೆಸ್ಬೋದು. ಕಟ್ಟಿಂಗ್ನ ತೊಗೊಳ್ಬೇಕಾದ್ರೆ ರೂಟ್ ಇರುವಂಥ ಕಟ್ಟಿಂಗ್ನ ತೊಗೊಳೋದ್ರಿಂದ ತುಂಬ ಬೇಗ ಗ್ರೋತ್ ಆಗುತ್ತೆ ಪ್ಲ್ಯಾಂಟ್.
ಎಲೆಗಳನ್ನು ಬಳಸಿ ಸೆಕ್ಯುಲೆಂಟ್ನ ಬೆಳೆಯೋದಾದರೆ 15 ಡೇಸಿಂದ 20 ಡೇಸ್ ಮಿನಿಮಮ್ ಬೇಕಾಗುತ್ತೆ. ಬೇರುಗಳು ಬಂದಿರುತ್ತೆ, ಸಣ್ಣದಾಗಿ ಮೊಳಕೆ ಕೂಡ ನೋಡ್ಬೋದು. ಎಲೆಯಲ್ಲಿ ಚಿಕ್ಕ ಬೇರುಗಳು ಬಂದ ಮೇಲೆ 1 ತಿಂಗಳಿಂದ 1.5 ತಿಂಗಳಿಗೆ ಪುಟ್ಟು ಗಿಡ ಬರೋಕ್ಕೆ ಶುರುವಾಗುತ್ತೆ. ಆದಷ್ಟು ಎಲ್ಲ ರೀತಿಯ ಸೆಕ್ಯುಲೆಂಟ್ಗೂ ಕೂಡ ಸ್ಟೋನನ್ನು ಬಳಸ್ತೀವಿ. ಯಾಕೆ ಸ್ಟೋನನ್ನು ಬಳಸಬೇಕು? ತುಂಬ ಚಿಕ್ಕದಾಗಿ ಇರುವಂತಹ ಗಿಡ ಸೆಕ್ಯುಲೆಂಟ್ ಆಗಿರೋದ್ರಿಂದ ಗಿಡ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಬೇಕು, ತುಂಬ ಡಿಫ್ರೆಂಟಾಗಿ ಕಾಣಬೇಕು ಅಂತಲೂ ಕೂಡ ನಾವು ಬಳಸ್ತೀವಿ. ಕೆಲವೊಂದು ಸೆಕ್ಯುಲೆಂಟನ್ನು ಅಬ್ಸರ್ವ್ ಮಾಡಿ ನೋಡ್ಬೋದು, ಎಲೆಗಳು ಮಣ್ಣಿಗೆ ಟಚ್ ಆಗಿರುತ್ತೆ. ಆದಷ್ಟು ಸೆಕ್ಯುಲೆಂಟ್ಗಳು ಮಣ್ಣಿಗೆ ಟಚ್ ಆಗಿರೋದ್ರಿಂದ ಎಲೆಗಳು ಕೊಳಿಬಾರ್ದು, ಗಿಡ ತುಂಬ ಹೆಲ್ದಿಯಾಗಿ ಕಾಣಬೇಕು. ಚಿಕ್ಕ ಪ್ಲ್ಯಾಂಟ್ ಆಗಿರೋದ್ರಿಂದ ತುಂಬ ಹೈಲೈಟಾಗಿ ಪ್ಲ್ಯಾಂಟ್ ಕಾಣಬೇಕು ಅಂತ ಸ್ಟೋನನ್ನು ಬಳಸೋದ್ರಿಂದ ಮಣ್ಣಲ್ಲಿ ಇರುವಂತಹ ತೇವಾಂಶ ಎಲೆಗಳಿಗೆ ಟಚ್ ಆಗೋದಿಲ್ಲ. ಸ್ಟೋನಿಗೆ ಟಚ್ ಆಗೋದ್ರಿಂದ ಎಲೆಗಳು ಕೂಡ ಕೊಳೆಯೋದಿಲ್ಲ, ಪ್ಲ್ಯಾಂಟು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಪ್ಲ್ಯಾಂಟನ್ನು ಪಾಟಿಗೆ ಹಾಕ್ಕೊಳ್ಬೇಕಾದ್ರೆ ತುಂಬ ದೊಡ್ಡ ಪಾಟನ್ನು ಕೂಡ ತೊಗೊಳ್ಬಾರ್ದು. ಈ ಗಿಡಕ್ಕೆ ಮಣ್ಣು ಯಾವಾಗಲೂ ಕೂಡ ಡ್ರೈ ಆಗಿರಬೇಕು. ಯಾಕೆ ಚಿಕ್ಕ ಪಾಟನ್ನು ತೊಗೊಳ್ಬೇಕು, ದೊಡ್ಡ ಪಾಟನ್ನು ತೊಗೊಳ್ಬಾರ್ದು? ಯಾಕೆ ಮಣ್ಣು ಯಾವಾಗಲೂ ಕೂಡ ಡ್ರೈ ಆಗಿರಬೇಕು ಅನ್ನೋದಾದರೆ, ಮಣ್ಣನ್ನು ಯಾವ ರೀತಿ ತೊಗೊಳ್ತೀವಿ ಅದೇ ರೀತಿ ಪ್ಲ್ಯಾಂಟು ಕೂಡ ಗ್ರೋತ್ ಆಗುತ್ತೆ. ತುಂಬ ದೊಡ್ಡ ಪಾಟನ್ನು ತೊಗೊಳೋದ್ರಿಂದ ಮಣ್ಣು ಕೂಡ ತುಂಬ ಜಾಸ್ತಿ ತೊಗೊಳುತ್ತೆ. ಪಾಟಿಗೆ ನೀರನ್ನು ಹಾಕ್ಕೊಳ್ಬೇಕಾದ್ರೆ ತುಂಬ ಟೈಮು ನೀರನ್ನು ಶೇಖರಣೆ ಮಾಡಿಟ್ಕೊಳ್ಳುತ್ತೆ ಪ್ಲ್ಯಾಂಟು. ಮಣ್ಣು ಕೂಡ ಶೇಖರಣೆ ಮಾಡಿಟ್ಕೊಳ್ಳುತ್ತೆ ನೀರನ್ನು, ಪ್ಲ್ಯಾಂಟು ಕೂಡ ಇಟ್ಕೊಳ್ಳೋದ್ರಿಂದ ಎಲೆಗಳು ಕೊಳೆಯುತ್ತೆ, ಒಂದೊಂದು ಸಮಯ ಗಿಡನೂ ಕೂಡ ಕೊಳ್ತೋಗುತ್ತೆ. ಸೆಕ್ಯುಲೆಂಟನ್ನ ಆದಷ್ಟು ಅರ್ಧ ದಿನ ನೆರಳು ಇರುವಂಥ ಜಾಗ, ಇನ್ನು ಅರ್ಧ ದಿನ ಬಿಸಿಲು ಇರುವಂಥ ಜಾಗದಲ್ಲೂ ಕೂಡ ಇಟ್ಕೊಳ್ಬಾರ್ದು. ತುಂಬ ಬಿಸಿಲಲ್ಲಿ ಇಡಬಾರ್ದು ಅನ್ನೋದು ಬಿಟ್ಟರೆ, ತುಂಬ ಬಿಸಿಲೂ ಇಲ್ಲ ತುಂಬ ನೆರಳೂ ಇಲ್ಲ ಅನ್ನೋ ಕಡೆ ಪ್ಲ್ಯಾಂಟನ್ನು ಇಡ್ಬೋದು. ಮಳೆಗಾಲದ ನೀರು ಕೂಡ ಗಿಡ ಕೊಳೆಯೋಕ್ಕೆ ಕಾರಣ ಆಗುತ್ತೆ. ಆದಷ್ಟು ತುಂಬ ಮಳೆಗಾಲ ಇದ್ದಾಗಲೂ ಕೂಡ ಪಾಟನ್ನು ಶಿಫ್ಟ್ ಮಾಡ್ಕೊಳ್ಬೇಕು. ಮಳೆಯ ನೀರು ಪ್ಲ್ಯಾಂಟಿಗೆ ಬೀಳ್ದಿರುವಂಥ ಜಾಗದಲ್ಲಿ ಪಾಟ್ನ ಇಟ್ಕೊಳ್ಬೇಕು. ತುಂಬ ಬಿಸಿಲಿದೆ ಅನ್ಬೇಕಾದ್ರೂ ಕೂಡ ಪಾಟನ್ನು ಶಿಫ್ಟ್ ಮಾಡ್ಕೊಳ್ಬೇಕು. ಆದಷ್ಟು ಅರ್ಧ ದಿನ ಬಿಸಿಲು ಅರ್ಧ ದಿನ ನೆರಳಿರುವಂಥ ಕಡೆನೂ ಕೂಡ ಇಡ್ಬೋದು. ಸನ್ಲೈಟ್ ಡೈರೆಕ್ಟಾಗಿ ಬೀಳ್ತಾ ಇಲ್ಲ ಪ್ಲ್ಯಾಂಟಿಗೆ ಅನ್ನೋ ಪ್ಲೇಸಲ್ಲೂ ಕೂಡ ಪ್ಲ್ಯಾಂಟನ್ನು ಇಡ್ಬೋದು. ಸೆಕ್ಯುಲೆಂಟ್ ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕು ಅಂದರೆ ಪಾಟ್ ಸೈಜು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ದೊಡ್ಡ ಪಾಟ್ನ ತೊಗೊಳ್ಬಾರ್ದು. ಪ್ಲ್ಯಾಂಟ್ ಯಾವ ರೀತಿ ಚಿಕ್ಕದಾಗಿರುತ್ತೆ ಅದೇ ರೀತಿ ಚಿಕ್ಕದಾಗಿರುವಂಥ ಪಾಟ್ ಸೈಜ್ನ ತೊಗೊಳ್ಬೇಕು. ಹೊಸದಾಗಿ ಸೆಕ್ಯುಲೆಂಟ್ನ ಬೆಳೆಯೋರು ಚಿಕ್ಕ ಪಾಟ್ನ ತೊಗೊಳ್ಬೇಕು. ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ತೀನಿ, ಗಿಡದ ಎಲೆ ಆಗಿರ್ಬೋದು, ಕಟ್ಟಿಂಗ್ ಪ್ಲ್ಯಾಂಟ್ ಆಗಿರ್ಬೋದು, ಬೇರೆ ಪಾಟ್ಗೆ ಶಿಫ್ಟ್ ಮಾಡಬೇಕಾದ್ರೂ ಕೂಡ ಚಿಕ್ಕ ಪಾಟನ್ನು ತೊಗೊಳ್ಬೇಕು. ತುಂಬ ಉದ್ದನೂ ಕೂಡ ಗಿಡ ಬೆಳೆಯೋದಿಲ್ಲ, ಅದ್ರ ಜೊತೆಗೆ ಬೇರುಗಳು ಕೂಡ ತುಂಬ ಉದ್ದ ಇರೋದಿಲ್ಲ. ಹಾಗಾಗಿ ಗಿಡಕ್ಕೆ ತಕ್ಕಂತೆ ಪಾಟ್ ಸೈಜ್ನ ತೊಗೊಳ್ಬೇಕು. ಸೆಕ್ಯುಲೆಂಟ್ ಪ್ಲ್ಯಾಂಟ್ಗಳಿಗೆ ಯಾವ ರೀತಿ ಪಾಟ್ ಮಿಕ್ಸ್ನ ತೊಗೊಳ್ಬೇಕು, ರೀಪಾಟ್ ಮಾಡಬೇಕಾದ್ರೆ ಆಗಿರ್ಬೋದು, ಹೊಸದಾಗಿ ಗಾರ್ಡನ್ನಿಂದ ತಂದಾಗ ಡ್ಯಾಮೇಜ್ ಆಗಿದ್ದೆ ಗಿಡ ಅನ್ಬೇಕಾದ್ರೆ ಯಾವ ರೀತಿ ಪಾಟ್ ಮಿಕ್ಸ್ನ ತೊಗೊಂಡು ರೀಪಾಟ್ನ ಮಾಡ್ಕೊಳ್ಬೇಕು ಅನ್ನೋದಾದರೆ, ಮರಳನ್ನು ಕೂಡ ಬಳಸಿ ರೀಪಾಟ್ನ ಮಾಡ್ಕೊಳ್ಬೋದು. ಮರಳು ಮಣ್ಣು ಕಾಂಪೋಸ್ಟ್ನ ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಬೋದು. ಮರಳು ಇಲ್ಲ ಅಂದರೆ ಕೋಕೋಪೀಟ್ನ ಹಾಕ್ಕೊಳ್ಬೋದು. ಆದಷ್ಟು ಕಾಂಪೋಸ್ಟ್ ಅಗತ್ಯ ಇರೋದಿಲ್ಲ, ಎಲ್ಲ ರೀತಿಯ ಸೆಕ್ಯುಲೆಂಟ್ಸಿಗೂ ಕೂಡ ಕಾಂಪೋಸ್ಟ್ನ ಅಗತ್ಯ ಇರೋದಿಲ್ಲ. ಸ್ವಲ್ಪ ಹೈಟ್ ಬರುವಂಥ ಸೆಕ್ಯುಲೆಂಟ್ಸಿಗೆ ಕಾಂಪೋಸ್ಟ್ನ ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಬೇಕು. ತುಂಬ ಚಿಕ್ಕದಾಗಿಯೇ ಬೆಳೆಯುತ್ತೆ, ಅದರಲ್ಲೂ ಮಣ್ಣಿಗೆ ಟಚ್ ಆಗಿ ಬೆಳೆಯುವಂಥ ಸೆಕ್ಯುಲೆಂಟ್ಸಿಗೆ ಕಾಂಪೋಸ್ಟಿನ ಅಗತ್ಯ ಇರೋದಿಲ್ಲ. ಹಾಗಾಗಿ ಮರಳು ಮಣ್ಣನ್ನು ಬಳಸಿ ರೀಪಾಟ್ನ ಮಾಡ್ಕೊಳ್ಬೋದು. ಮರಳು ಇಲ್ಲ ಅಂದರೆ ಕೋಕೋಪೀಟ್ನ ಬಳಸಿ ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಬೋದು ಪ್ಲ್ಯಾಂಟ್ಗಳನ್ನು. ಮರಳಾಗಿರ್ಬೋದು, ಕೋಕೋಪೀಟ್ ಆಗಿರ್ಬೋದು, ಕಾಂಪೋಸ್ಟನ್ನು ಬಳಸ್ತಾರೇನೂ ಕೂಡ ಪ್ಲ್ಯಾಂಟನ್ನು ಹಾಕ್ಕೊಳ್ಬೋದು. ರೀಪಾಟ್ ಮಾಡಬೇಕಾದ್ರೆ ಇದು ಮೂರನ್ನು ಕೂಡ ಬಳಸ್ತಾರೇನೂ ಕೂಡ ರೀಪಾಟ್ನ ಮಾಡ್ಕೊಳ್ಬೋದು. ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಬರುತ್ತೆ. ಕೋಕೋಪೀಟನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಹಾಕಿ ರೀಪಾಟ್ನ ಮಾಡ್ಕೊಳ್ಬೇಕು. ಕೋಕೋಪೀಟ್ ಇಲ್ಲ ಮರಳು ಕೂಡ ಇಲ್ಲ ಅನ್ನೋದಾದರೆ ಪ್ಲೈನ್ ಮಣ್ಣನ್ನು ಬಳಸಿನೂ ಕೂಡ ರೀಪಾಟ್ನ ಮಾಡ್ಕೊಳ್ಬೋದು. ಪ್ಲೈನ್ ಮಣ್ಣನ್ನು ಬಳಸಿ ರೀಪಾಟ್ನ ಮಾಡ್ಕೊಳ್ಳೋದ್ರಿಂದ ಒಂದು ಬೆನಿಫಿಟ್ ಏನು ಅಂದರೆ, ನೀರಿನ ಕಂಟೆಂಟು ತುಂಬ ಟೈಮು ಪಾಟಲ್ಲಿ ಇರೋದಿಲ್ಲ. ಕೋಕೋಪೀಟ್ನ ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಳೋದ್ರಿಂದ ನೀರಿನ ಕಂಟೆಂಟು ಮಣ್ಣಲ್ಲಿ ಇರುತ್ತೆ. ತುಂಬ ಟೈಮ್ವರೆಗೂ ನೀರನ್ನು ಹಾಕ್ಕೊಳ್ಬಾರ್ದು. ಕೋಕೋಪೀಟ್ನ ಹಾಕಿಲ್ಲ, ಮರಳನ್ನು ಕೂಡ ಹಾಕಿಲ್ಲ, ಪ್ಲೈನ್ ಮಣ್ಣನ್ನು ಹಾಕಿ ರೀಪಾಟ್ನ ಮಾಡಿದ್ದೀನಿ ಅನ್ಬೇಕಾದ್ರೆ ವೀಕಲ್ಲಿ 2 ಇಂದ 3 ಡೇಸು ನೀರನ್ನು ಹಾಕ್ಕೊಳ್ಬೇಕು.
ಮಣ್ಣನ್ನು ಹಾಕಿದ್ದೀನಿ, ಕೋಕೋಪೀಟನ್ನು ಹಾಕಿದ್ದೀನಿ, ಮರಳನ್ನು ಕೂಡ ಮಿಕ್ಸ್ ಮಾಡಿ ಹಾಕಿದ್ದೀನಿ ಅನ್ನೋದಾದರೆ 15 ಡೇಸ್ ಇಲ್ಲ 10 ಡೇಸಿಗೆ 1 ದಿನ ನೀರನ್ನು ಹಾಕ್ಕೊಳ್ಬೇಕು. ಕೋಕೋಪೀಟನ್ನ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಹಾಕಿ ರೀಪೋರ್ಟ್ನ ಮಾಡ್ಕೊಳ್ಬೇಕು. ಕೋಕೋಪೀಟು ತುಂಬ ಜಾಸ್ತಿ ಆದ್ರೂ ಕೂಡ ನೀರನ್ನು ತುಂಬ ಹಿಡಿದಿಟ್ಕೊಳ್ಳುತ್ತೆ ಕೋಕೋಪೀಟ್. ಹಾಗಾಗಿ ನೀರಿನ ಪ್ರಮಾಣ ಆದಷ್ಟು ಪ್ಲ್ಯಾಂಟಿಗೆ ಕಡಿಮೆ ಪ್ರಮಾಣದಲ್ಲಿ ನೀರಿನ ಅಗತ್ಯ ಇರೋದ್ರಿಂದ ಕೋಕೋಪೀಟನ್ನು ಆದಷ್ಟು ಕಡಿಮೆ ಬಳಸಬೇಕು. ರೀಪೋರ್ಟ್ನ ಮಾಡಬೇಕಾದ್ರೆ ಕೋಕೋಪೀಟ್ ಬಳಸ್ತಲೂ ಕೂಡ ರೀಪೋರ್ಟ್ನ ಮಾಡ್ಕೊಳ್ಬೋದು. ಸೆಕ್ಯುಲೆಂಟ್ಸನ್ನ ತುಂಬ ಈಸಿಯಾಗಿ ಮೇಂಟೆನೆನ್ಸ್ನ ಮಾಡ್ಬೋದು. ತುಂಬ ಕೇರ್ನ ಅವಶ್ಯಕತೆ ಇರೋದಿಲ್ಲ. ತುಂಬ ಕೇರ್ನ ತೊಗೊಂಡು ಪ್ಲ್ಯಾಂಟ್ನ ಬೆಳೆಯೋದಾದರೆ ಗಿಡ ಹಾಳಾಗುತ್ತೆ. ಗಿಡಕ್ಕೆ ಆದಷ್ಟು ಕಡಿಮೆ ಕೇರ್ನ ತೊಗೊಳ್ಬೇಕು. ಅದ್ರ ಜೊತೆಗೆ ಯಾವುದೇ ರೀತಿಯ ಕೀಟಾಣು ಆಗಿರ್ಬೋದು, ರೋಗ ಆಗಿರ್ಬೋದು ಪ್ಲ್ಯಾಂಟಿಗೆ ಬರೋದಿಲ್ಲ. ಒಂದು ಪ್ರಾಬ್ಲಮ್ ಏನು ಅಂದರೆ ಪ್ಲ್ಯಾಂಟಿಗೆ ಆದಷ್ಟು ಕಡಿಮೆ ನೀರನ್ನು ಬಳಸಿ ಪ್ಲ್ಯಾಂಟನ್ನು ಬೆಳೆಸಬೇಕು. ತುಂಬ ನೀರು ಜಾಸ್ತಿ ಆದ್ರೂ ಕೂಡ ಗಿಡ ಕೊಳ್ತೋಗುತ್ತೆ. ಸೆಕ್ಯುಲೆಂಟ್ಸ್ ಪ್ಲ್ಯಾಂಟ್ಗಳನ್ನು ಅಬ್ಸರ್ವ್ ಮಾಡಿ ನೋಡ್ಬೋದು. ನೀರು ತುಂಬ ಜಾಸ್ತಿ ಆದಾಗ ಎಲೆಗಳು ಕೊಳಿತಾ ಬರುತ್ತೆ. ಎಲೆಗಳನ್ನು ಅಬ್ಸರ್ವ್ ಮಾಡಿ ನೋಡ್ಬೋದು. ಪಾಟಲ್ಲಿ ಇರುವಂತಹ ಪ್ಲ್ಯಾಂಟಲ್ಲಿ ಕೆಳಗಡೆ ಇರುವಂಥ ಎಲೆಗಳು ಯೆಲ್ಲೋ ಕಲರ್ ಆಗಿರುತ್ತೆ, ಮೇಲ್ಗಡೆ ಇರುವಂಥ ಎಲೆಗಳು ಗ್ರೀನ್ ಕಲರ್ ಆಗಿರುತ್ತೆ. ಆದಷ್ಟು ಮಣ್ಣಿಗೆ ಟಚ್ ಆಗಿರುವಂಥ ಎಲೆಗಳು ಯೆಲ್ಲೋ ಕಲರ್ ಆಗಿರುತ್ತೆ. ಟಚ್ ಮಾಡಿದ ತಕ್ಷಣ ಎಲೆಗಳು ಉದುರುತ್ತೆ. ಆಗ ನೀರು ಜಾಸ್ತಿ ಆಗಿದೆ ಅಂತ ನಾವು ತಿಳ್ಕೊಳ್ಬೋದು. ಪಾಟ್ ಮಿಕ್ಸ್ ತೊಗೊಳ್ಬೇಕಾದ್ರೆ ಆದಷ್ಟು ಸಾಫ್ಟ್ ಇರುವಂತಹ ಮಣ್ಣಿಂದ ರೀಪೋರ್ಟ್ನ ಮಾಡ್ಕೊಳ್ಬೇಕು. ತುಂಬ ಬೇಗ ಡ್ರೈ ಆಗುವಂತಹ ಮಣ್ಣಿಂದ ರೀಪೋರ್ಟ್ನ ಮಾಡ್ಕೊಳ್ಳೋದ್ರಿಂದ ಪಾಟಲ್ಲಿರುವಂತಹ ಮಣ್ಣು ತುಂಬ ಬೇಗ ಗಟ್ಟಿಯಾಗುತ್ತೆ. ತುಂಬ ಬೇಗ ಡ್ರೈ ಆಗುವಂತಹ ಮಣ್ಣಿಗೆ ಯಾವ ರೀತಿ ಪಾಟ್ ಮಿಕ್ಸ್ನ ತೊಗೊಳ್ಬೇಕು ಅನ್ನೋದಾದರೆ ಮಣ್ಣಿನ ಜೊತೆಗೆ ಪರ್ಲೈಟನ್ನು ಮಿಕ್ಸ್ ಮಾಡಿ ರೀಪೋರ್ಟ್ನ ಮಾಡ್ಕೊಳ್ಬೇಕಾಗತ್ತೆ. ಮಣ್ಣು ಮತ್ತು ಪರ್ಲೈಟನ್ನು ಮಿಕ್ಸ್ ಮಾಡಿ ರೀಪೋರ್ಟ್ನ ಮಾಡ್ಕೊಳ್ಬೇಕು. ಮಣ್ಣಿನ ಪ್ರಮಾಣ ಎಷ್ಟು ಇರುತ್ತೆ ಅಂತ ನೋಡಿ ಅದರ ಅರ್ಧದಷ್ಟು ಪರ್ಲೈಟನ್ನು ಮಿಕ್ಸ್ ಮಾಡಿ ರೀಪೋರ್ಟ್ನ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಡ್ರೈ ಆಗಿರುವಂತಹ ಮಣ್ಣು ಸ್ವಲ್ಪ ಸಾಫ್ಟ್ ಆಗುತ್ತೆ. ನೀರನ್ನು ಕೂಡ ತುಂಬ ಟೈಮು ಹಿಡಿದಿಟ್ಕೊಳ್ಳೋದಿಲ್ಲ. ಪರ್ಲೈಟ್ನ ಮಿಕ್ಸ್ ಮಾಡೋದ್ರಿಂದ ಅಂಟಿರುವಂತಹ ಮಣ್ಣಾಗಿರ್ಬೋದು, ತುಂಬ ಬೇಗ ಡ್ರೈ ಆಗಿರುವಂತಹ ಮಣ್ಣನ್ನು ಬಳಸಿ ರೀಪೋರ್ಟ್ನ ಮಾಡ್ಕೊಳ್ಳೋದ್ರಿಂದ ಪ್ಲ್ಯಾಂಟ್ ತುಂಬ ಬೇಗ ಹಾಳಾಗುತ್ತೆ. ಹಾಗಾಗಿ ಪರ್ಲೈಟ್ನ ಮಿಕ್ಸ್ ಮಾಡಿ ರೀಪೋರ್ಟ್ನ ಮಾಡ್ಕೊಳ್ಳೋದ್ರಿಂದ ಪ್ಲ್ಯಾಂಟು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಪರ್ಲೈಟ್ ಆನ್ಲೈನಲ್ಲೂ ಕೂಡ ಸಿಗುತ್ತೆ, ನರ್ಸರಿಲೂ ಕೂಡ ಸಿಗುತ್ತೆ. ಸೆಕ್ಯುಲೆಂಟ್ಸ್ ಪ್ಲ್ಯಾಂಟ್ಗಳನ್ನು ಇಂಡೋರ್ ಪ್ಲ್ಯಾಂಟ್ ಆಗಿಯೂ ಕೂಡ ಬಳಸ್ಕೊಳ್ಬೋದು. ಇಂಡೋರಲ್ಲಿ ಇರುವಂಥ ಸೆಕ್ಯುಲೆಂಟ್ ಪ್ಲ್ಯಾಂಟ್ ಆಗಿರ್ಬೋದು, ಔಟ್ಡೋರಲ್ಲಿ ಇರುವಂಥ ಪ್ಲ್ಯಾಂಟಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಔಟ್ಡೋರ್ ಇರುವಂಥ ಪ್ಲ್ಯಾಂಟ್ಗಳು ತುಂಬ ಬೇಗ ಗ್ರೋತ್ ಆಗುತ್ತೆ. ಕಲ್ಲರು ಕೂಡ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇರುತ್ತೆ. ಸನ್ಲೈಟ್ ಡೈರೆಕ್ಟಾಗಿ ಬೀಳ್ತಿರೋದ್ರಿಂದ ತುಂಬ ಬೇಗ ಗ್ರೋತ್ ಆಗೋದ್ರ ಜೊತೆಗೆ ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿಯಾಗಿ ಕಾಣುತ್ತೆ. ಇಂಡೋರ್ ಇಡೋದ್ರಿಂದ ಪ್ಲ್ಯಾಂಟ್ಗಳು ಯಾವುದೇ ರೀತಿಲೂ ಕೂಡ ಹಾಳಾಗೋದಿಲ್ಲ. ಆದರೆ ಗ್ರೋತು ತುಂಬ ನಿಧಾನವಾಗಿ ಗ್ರೋತ್ ಆಗುತ್ತೆ. ಅದ್ರ ಜೊತೆಗೆ ತುಂಬ ಹೆಲ್ದಿಯಾಗಿ ಪ್ಲ್ಯಾಂಟು ಕಾಣೋದಿಲ್ಲ. ಸೆಕ್ಯುಲೆಂಟ್ಸ್ ಪ್ಲ್ಯಾಂಟ್ಗಳನ್ನು ಮಳೆಗಾಲದಲ್ಲಿ ತುಂಬ ಕೇರಾಗಿ ನೋಡ್ಕೊಳ್ಬೇಕು. ತುಂಬ ಬಿಸಿಲಿದ್ದಾಗ ಯಾವ ರೀತಿ ನೆಗ್ಲೆಕ್ಟಾಗಿ ಪ್ಲ್ಯಾಂಟನ್ನು ಬೆಳೆಸ್ತೀವಿ ಅದೇ ರೀತಿ ಮಳೆಗಾಲದಲ್ಲಿ ತುಂಬ ಕೇರ್ನ ತೊಗೊಳ್ಬೇಕು. ಮಳೆಯ ನೀರು ಪಾಟ್ಗೆ ಡೈರೆಕ್ಟಾಗಿ ಬೀಳ್ದಿರುವಂಥ ಜಾಗದಲ್ಲಿ ಪ್ಲ್ಯಾಂಟನ್ನು ಇಡೋದ್ರ ಜೊತೆಗೆ ನೀರನ್ನು ಕಡಿಮೆ ಹಾಕ್ಕೊಳ್ಬೇಕು. ಮಂತಲ್ಲಿ 1 ದಿನ ಕೂಡ ನೀರನ್ನು ಹಾಕ್ಕೊಳ್ಬೋದು. ಪಾಟಲ್ಲಿ ಇರುವಂತಹ ಮಣ್ಣು ಡ್ರೈ ಆದಮೇಲೆ ನೀರನ್ನು ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಸನ್ಲೈಟ್ ಬೀಳೋ ಕಡೆ ಪ್ಲ್ಯಾಂಟನ್ನು ಇಡಬೇಕು. ಸೆಕ್ಯುಲೆಂಟ್ ಪ್ಲ್ಯಾಂಟ್ಗಳನ್ನು ಬೆಳೆಸಬೇಕಾದ್ರೆ ಒಂದು ವಿಷಯನ ತುಂಬ ಚೆನ್ನಾಗಿ ತಿಳ್ಕೊಂಡಿರಬೇಕು. ಯಾವ ರೀತಿ ಪಾಟ್ ಮಿಕ್ಸ್ನ ತೊಗೊಂಡಿರಬೇಕು. ಅದ್ರ ಜೊತೆಗೆ ಪಾಟ್ ಸೈಜು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನರ್ಸರಿಯಿಂದ ಹೊಸದಾಗಿ ಸೆಕ್ಯುಲೆಂಟ್ ಪ್ಲ್ಯಾಂಟ್ಗಳನ್ನು ಮನೆಗೆ ತರಬೇಕಾದ್ರೆ ನರ್ಸರಿಯ ವಾತಾವರಣನೂ ಕೂಡ ಅಬ್ಸರ್ವ್ ಮಾಡಿ ನೋಡಬೇಕು. ಯಾವ ವಾತಾವರಣದಲ್ಲಿ ಪ್ಲ್ಯಾಂಟನ್ನು ಹಾಕಿದ್ದಾರೆ, ಯಾವ ರೀತಿ ಕೇರ್ನ ತೊಗೊಂಡಿದ್ದಾರೆ ಅಂತಲೂ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಮನೆಗೆ ತಂದ ಮೇಲೆ ಅದೇ ರೀತಿಯ ವಾತಾವರಣದಲ್ಲಿ ಸ್ವಲ್ಪ ದಿನ ಪ್ಲ್ಯಾಂಟನ್ನು ಇಡಬೇಕು. ರೀಪಾಟ್ ಮಾಡಬೇಕು ಅನ್ನೋ ಟೈಮಲ್ಲೂ ಕೂಡ ಪಾಟ್ ಮಿಕ್ಸ್ನ ಯಾವ ರೀತಿ ತೊಗೊಂಡಿದ್ದಾರೆ ಅಂತಲೂ ಕೂಡ ತಿಳ್ಕೊಳ್ಬೇಕು. ಇವತ್ತಿನ ವಿಡಿಯೋದಲ್ಲಿ ಸೆಕ್ಯುಲೆಂಟ್ಸನ್ನು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಕೇರ್ನ ತೊಗೊಳ್ಬೇಕು, ಗ್ರೋತ್ ಆಗಬೇಕಾದ್ರೆ ಯಾವ ರೀತಿ ಪಾಟ್ ಮಿಕ್ಸ್ನ ತೊಗೊಳ್ಬೇಕು ಅಂತ ಸಂಪೂರ್ಣವಾದ ಟಿಪ್ಸ್ನ ನಾನಿವತ್ತು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.